ಓ ಹೇಳಿಲ್ವಾ ಹೀರೋ ಅಲ್ಲ ವಿಲನ್ ಗುರು. NTR ಫ್ಯಾನ್ಸ್ ಧೂಳೆಬ್ಬಕ್ಕೆ ಧೂಳೆಪ್ಸೋಕೆ ರೆಡಿಯಾಗಿದೆ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೆ ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ಈ ಹೊತ್ತಲ್ಲಿ ಈ ಟೈಮಲ್ಲಿ ಬಂದಿರೋ ಕಾರಣ ಏನು ಅಂತ ಆಲ್ರೆಡಿ ಆಲ್ಮೋಸ್ಟ್ ವರ್ಲ್ಡ್ ವೈಡ್ ಫ್ಯಾನ್ಸ್ ಇರೋದ್ರಿಂದ ಇವ್ರಿಗೆ ಎಲ್ರಿಗೂ ಗೊತ್ತಿರುತ್ತೆ. ಹೌದು, ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ನಮ್ಮ ನೆಚ್ಚಿನ ಕರ್ನಾಟಕದ ಅಳಿಯ ಅಂತಲೇ ಹೇಳ್ಬೋದು. ಯಾಕಂದರೆ ಇವರು ಕೂಡ ಕರ್ನಾಟಕ ಕನ್ನಡನ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ವರ್ಸಟೈಲ್ ಹಂಬಲ್ ಆ್ಯಕ್ಟರ್ ಅಂತಲೇ ಹೇಳ್ಬೋದು. ನಿಮ್ಮೆಲ್ಲರ ನೆಚ್ಚಿನ ಜೂನಿಯರ್ NTR ಅವರು. ಹೌದು, ಅದ್ರ ಜೊತೆ ನಿಮ್ಮೆಲ್ಲರ ನೆಚ್ಚಿನ ಕನ್ನಡದ ಪ್ರೀತಿಯ ನಮಗೆ ಕನ್ನಡ ಇಂಡಸ್ಟ್ರಿ ಹಿಟ್ ಅಂತ ಕೊಟ್ಟಂತಹ KGF ಡೈರೆಕ್ಟರ್ ಪ್ರಶಾಂತ್ ನೀಲ್ ಅವರು. ಇವರಿಬ್ಬರು ಕಾಂಬಿನೇಷನಲ್ಲಿ ಎಂಟೈರ್ ವರ್ಲ್ಡ್ ಫ್ಯಾನ್, ಎಸ್ಪೆಷಲಿ ತೆಲುಗು ಫ್ಯಾನ್ಸ್ ಕಾಯ್ತಾರೋಂಥ ಸಿನಿಮಾ ಫಸ್ಟ್ ಲುಕ್ ರಿಲೀಸ್ ಆಗ್ತಾ ಇದೆ. ಹೌದು, NTR ನೀಲು ಫಸ್ಟ್ ಲುಕ್ಕು ಪ್ಲಸ್ ಟೈಟಲ್ ರಿವೀಲ್ ಆಗ್ತಾ ಇದೆ. ಸೊ ಅದು ಯಾವ ಟೈಮ್ಗೆ ಸೇಮ್ ಕಲ್ಕಿ ಮತ್ತು KGF ಟ್ರೈಲರ್ ಯಾವ ರೀತಿ ಲೇಟ್ ನೈಟ್ ಅದೊಂಥರ ಏನೋ ಪ್ರಶಾಂತ್ ನೀಲ್ ಅವ್ರಿಗೆ ಹೊರಸ್ಕೋಪ್ ಮೇಲೆ ತುಂಬ ಬಿಲೀವ್ ಇದೆ ಅಂದ್ಕೊತೀನಿ. ಸೊ ಅದಕ್ಕೋಸ್ಕರ ಸರ್ಟೆನ್ ಟೈಮ್ಸ್ ಮೇಲೆ ತುಂಬ ಫೋಕಸ್ ಮಾಡಿ ರಿಲೀಸ್ ಮಾಡ್ತಾರೆ, ಟ್ರೈಲರ್ ಆಗಿರ್ಬೋದು ಅಥವಾ ಟೀಸರ್ ಆಗಿರ್ಬೋದು. ಸೊ ಅದು ಫಸ್ಟ್ ಲುಕ್ಕು ಈಗ 11:52ಗೆ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ನಿಮ್ಮ ನೆಚ್ಚಿನ ಬೆಸ್ಟ್ ಕಾಂಬೋ NTR ವರ್ಕ್ ಮಾಡಿರೋದು ಯಾವುದಂತ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿಮಗೆ ಈ ಲುಕ್ಕು ಟೈಟಲ್ಲು ಇಷ್ಟ ಆಯ್ತಾ ಅಲ್ವ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. NTR ಫ್ಯಾನ್ಸ್ ಧೂಳೆಬ್ಬಕ್ಕೆ ಧೂಳೆಪ್ಸೋಕೆ ರೆಡಿಯಾಗಿರಿ. ಟೈಮಿಗೆ ಬಿಡ್ತೀನಿ ಅಂದ್ಬಿಟ್ಟು ಸ್ವಲ್ಪ ಫ್ಯಾನ್ಸ್ ಕಾಯ್ತಿರೋದ್ರಿಂದ ಬೇಗನೆ ಬಿಟ್ಬಿಟ್ಟಿದ್ದಾರೆ. ಸೊ ಟ್ರೈಲರೇ ಅನ್ಕೋಬೇಕು, ಯಾಕಂದರೆ 4 minutes ಗ್ಲಿಮ್ಸ್ ಯಾರಿಗೂ ಬಿಡ್ತಾರೆ. ಸೊ ತಡ ಮಾಡದೆ ಶುರು ಮಾಡೋಣ, ಬನ್ನಿ. బ్రిటిష్ వాళ్ళు భారతదేశానికి కాటన్, స్టీల్ మరియు స్పైసెస్ కోసం వచ్చారు. వింటేజ్ మూవీనా? వాళ్ళు ఇక్కడే ఉండిపోవడానికి కారణం ఒక మొక్క. They came here for the opium poppy, which produces the most addictive substance in the world. Addictive substance, heroin, cocaine. ప్రపంచంలో ఓపియంని అత్యధికంగా పండించేవి 2 ప్రాంతాలు, ఆఫ్ఘనిస్తాన్ మరియు గోల్డెన్ ట్రయాంగిల్. బ్రిటిష్ వాళ్ళు వాటిని ఆధీనంలో ఉంచుకొని 95% ఓపియం ట్రేడ్ ని కంట్రోల్ చేసేవారు. ಬ್ಯಾಕ್ ಇನ್ ಸ್ಟೋರಿಗೆ ಹೋಗ್ತಿದೀವಿ ಗುರು. 47 when the British left India. ಪ್ರಶಾಂತ್ ನೀಲ್ ಅಂದ್ರೆ ಕತ್ಲೆ ಅಂದ್ರೆ ಪ್ರಶಾಂತ್ ನೀಲ್ ಅಂತ ಇದರಲ್ಲಿ ಗ್ಲಿಮ್ಸ್ ಅಲ್ಲಿ ಸ್ವಲ್ಪ ತೋರಿಸಿದ್ದಾರೆ. ಬಟ್ ನಾನು ವೇಟ್ ಮಾಡ್ತಿರೋದು ಬ್ಯಾಕ್ ಗ್ರೌಂಡ್ ಸ್ಕೋರ್. ರವಿ ಬುಸ್ ಅವ್ರ ಫೇವರೇಟ್ ಆಕ್ಟರ್ ಅಂತ ಬೇರೆ NTR ಅವರು ಡೈ ಹಾರ್ಟ್ ಫ್ಯಾನ್ಸ್ ಅಂತ ಹೇಳಿದ್ದಾರೆ. ಟ್ರೇಡಿಂಗ್ ಕಂಪನಿ, ಮರೊಕಟಿ ಗೋಲ್ಡನ್ ಟ್ರೇಡಿಂಗ್ ಕಂಪನಿ. ವಿನಾಯಕ್ ಖಲೀಲ್ ಗೋಲ್ಡನ್ ಟ್ರೇಡ್ ಅಂದ್ರೆ KGF. From the director of OG director ಪ್ರಶಾಂತ್ ನೀಲ್. Genesis chapter 1 verse 1. ಮುಗುಳ ನೋಡಿ ಮತ್ತೆ KGF ಏನೋ ಸೀನ್ ಹಾಕ್ಬಿಟ್ಟಿದ್ದಾರೆ ಅನ್ಕೊಂಡೆ ಗುರು. God created light. 1967 KGF ಯಾವಾಗ ಬಂದಿದೆ? 1951. ಓಕೆ. Second day he created the sky. ಮಿಕ್ಸ್ ಅಪ್ ಆದ್ರೆ ಹೆಂಗಿರುತ್ತೆ? ಓ, ಕ್ಯಾರೆಕ್ಟರ್ ಡಿಫೈನ್ ನೋಡ್ಬಿಡು ಹೆಂಗ್ ಮಾಡಿದ್ದಾರೆ. ಪಕ್ಕಾ OG era 90s ಪ್ರಾಪರ್. ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೇಳಿಸ್ಕೋಬೇಕು. ಬ್ಯಾಕ್ ಗ್ರೌಂಡ್ ಸ್ಕೋರ್ ಮೇಯ್ನು. ಯಾವ ಲೆವೆಲ್ಗೆ? ಡಿಸ್ಟ್ರಿಬ್ಯೂಟರ್ ರಷ್ಯಾ. On the 5th day he created the creatures in the sea and the birds in the sky. Oh my Godzilla. On the 6th day he made the animals and the humans. ಏನ್ ಮಾಡ್ತಿದ್ದಾರೆ ಗುರು ಇಲ್ಲಿ? Seventh day God rested. ಯಾಕೆ? And then ಬ್ರೂಟಲ್ ಮರ್ಡರ್ಸ್ ಇದು. ಬ್ರೂಟಲ್. ಯಾವ ಲುಕ್ಕಲ್ಲೂ ನೋಡ್ದೇ ಇರೋಂಥ ಲುಕ್ ತೋರಿಸ್ತೀನಿ ಅಂತ ಪ್ರಾಮಿಸ್ ಮಾಡಿರೋದು NTR ಫ್ಯಾನ್ಸ್ಗೆ. ಇದು ಮಾತ್ರ ಕ್ರೇಜಿ. ಡೆವಿಲ್ ವಿಲನ್ ಗುರು, ಹೀರೋ ಅಲ್ಲ ವಿಲನ್. ಕಟ್ಔಟ್ ನೋಡೋ. ಲೂಗರ್ దేవుడు నాకు గొప్ప వరం ఇచ్చాడు. లూగర్ ట్రిగర్ నొక్కగానే మర్చిపోవడం.
NTR. ಓ ಹೇಳಿಲ್ವಾ ಹೀರೋ ಅಲ್ಲ ವಿಲನ್ ಗುರು. పోయినప్పుడు నా కల్లోకి నేను చంపిన వాళ్ళ ముఖాలు రావు. ಏನ್ ವರ್ಕೌಟ್ ಮಾಡಿರೋದು ಬಾಡಿ ಡಿಫೈನ್ ಇನ್ ಅಂಡ್ ಆಸ್. పొరపాటున కూడా నా కల్లోకి రావద్దు. ಫ್ಯೂರಿಯಸ್ ಲುಕ್ಕು ಡ್ರ್ಯಾಗನ್. నా డౌట్ ఏంటంటే జలీల్ సాబ్ ಕಿರ್ಚಕ್ಕಾಗಲ್ಲ ನೈಟ್ ಟೈಮ್ ಗುರು, ಇಲ್ಲ ಕಿರ್ಚಾಗ್ತಿದೆ. విలన్స్ తయారు చేస్తుందా అని. ఈ కథలో అందరూ విలన్లే ఉన్నారు. ఆ రాసేవాడికి కూడా తెలుసు. ಏನ್ ಮಾಡ್ತಿದ್ದೀರಾ ಪ್ರಶಾಂತ್ ನೀಲ್ ಅವರೇ? కథలోకి ఒక హీరోని దించాలి. ಬೇಜಾರಂದ್ರೆ ನಮ್ ಕನ್ನಡಕ್ಕೆ ಯಾಕೆ ಮತ್ತೆ ಬರ್ತಾ ಇಲ್ಲ? ఈసారి ఆ క్యారెక్టర్ మీదే సార్, మీరే అవ్వాలి. ರಘುರಾಥೋಡ್ ಏನಾದ್ರು ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಏನಾದ್ರು ಇದೆಯಾ? ಕ್ಯಾರೆಕ್ಟರ್ ಆ ಲೆವೆಲ್ಗಿದೆ ಮಾತ್ರ ಡಿಫೈನಿಂಗು. ಏಯ್ ಸುಮ್ಮನೆ ಹೇಳಲ್ಲ ಗುರು, ಆಕ್ಟಿಂಗ್ ಬಾಪ್. ಡ್ರ್ಯಾಗನ್ ಸಿಂಪ್ಲಿ ಸೂಪರ್. ಗ್ಲಿಮ್ಸ್ ಅನ್ನೋಕ್ಕಾಗಲ್ಲ, ಟ್ರೈಲರ್ ಅನ್ನೋಕ್ಕಾಗಲ್ಲ, ಟೀಸರ್ ಅನ್ನೋಕ್ಕಾಗಲ್ಲ. ಯಾವ ಲೆವೆಲ್ಗೆ ಇಟ್ಟಿದ್ದಾರೆ ಗುರು, ಬರೀ 4 ನಿಮಿಷದಲ್ಲಿ ಎಂಟೈರ್ ಸಿನಿಮಾ. ಇನ್ನೂ ಒಂದು ವರ್ಷ ಆಗುತ್ತೆ ರಿಲೀಸ್ ಆಗೋದು, ಬಟ್ ಈ ಲೆವೆಲ್ ಕ್ಯೂರಿಯಾಸಿಟಿ